ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ನಮ್ಮ ಸಮಾಜ, ನಮ್ಮ ನಾಗರಿಕ ಸಮಾಜ ದಿನದಿನಕ್ಕೂ ಯಾವ ಕಡೆ ಸಾಗ್ತಾ ಇದೆ? ಯಾಕೆ ದಮನಿತ, ದಲಿತ, ಅಲ್ಪಸಂಖ್ಯಾತ ಸಮುದಾಯಗಳು ಅಂದರೆ ಯಾಕೆ ಮನುಷ್ಯರನ್ನಾಗಿ ನೋಡ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮನುಷ್ಯರನ್ನಾಗಿ ನೋಡುವಂಥ ಒಂದು ವ್ಯವಧಾನ, ಮಾನವೀಯತೆಯೇ ಈ ನಮ್ಮ ಸಮಾಜ ಕಳ್ಕೊಳ್ತಿದೆ ಅಂತಂದರೆ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ? ಒಂದು ಕಡೆ ನಾವು ಚಂದ್ರಯಾನ, ಬೇರೆ ಬೇರೆ ಗ್ರಹಗಳ ಹತ್ರ ಅಧ್ಯಯನ ಮಾಡ್ತಾ ಇದ್ವಿ, ಆದರೆ ಭೂಮಿಯಲ್ಲಿ ನಾವು ಮನುಷ್ಯರ ನಡುವೆ ತಿಕ್ಕಾಟ ಮಾಡ್ಕೊಳ್ತಾ ಇದ್ದೀವಿ, ತಾರತಮ್ಯ ಮಾಡ್ತಾ ಇದ್ದೀವಿ, ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ನೋಡಿ, ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕಿನ ಎಂಪಾಡ ಗ್ರಾಮದಲ್ಲಿ ಅಸ್ಪೃಶ್ಯತೆ ನಡೆದಿದೆ. ದಲಿತ ಸಮುದಾಯದ ಯುವಕರು ಆ ದೇವಸ್ಥಾನದ ಒಂದು ಕಾಂಪೌಂಡ್ ಹತ್ರ ಒಂದು ಚೇರ್ ಇರುತ್ತೆ ಅಥವಾ ಕೂರೋದಕ್ಕೆ ವ್ಯವಸ್ಥೆ ಇರುತ್ತೆ, ಅಂತ ಕಡೆ ಕೂತಿರ್ತಾರೆ ಅವರು. ಸೊ ಅಲ್ಲಿಗೆ ಬಂದಂಥ ಒಂದಷ್ಟು ಯುವಕರು, ಜನರು, ಇಲ್ಲ ನೀವು ಕೂರೋಂಗಿಲ್ಲ, ಇದಕ್ಕೆ ನಿಮ್ಮ ಜಾತಿಯವ್ರಿಗೆ ಅವಕಾಶ ಇಲ್ಲ ಅಂಥೇಳಿ ಅವರನ್ನು ಅಲ್ಲಿಂದ ಮೇಲಕ್ಕೆ ಏಳಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನೀವು ಈ ರೀತಿ ತಾರತಮ್ಯ ಮಾಡಬಾರ್ದು, ಏನು ಜಾತೀಯತೆ ಅಸ್ಪೃಶ್ಯತೆ ಮಾಡ್ತಾಯಿದ್ದೀರಿ ಅಂತ ಹೇಳ್ತಾರೆ. ಆದರೂ ಕೇಳೋದಿಲ್ಲ. ಅವ್ರನ್ನ ಅಲ್ಲಿಂದ ಮೇಲೆ ಕೇಳಿಸಿ ಮತ್ತು ಅವ್ರ ಮೇಲೆ ಹಲ್ಲೆ ಮಾಡುವಂಥ, ಜಾತಿ ನಿಂದನೆ ಮಾಡುವಂಥ ಕೆಲಸಗಳಾಗಿದ್ದಾವೆ. ಏನು ಹೀಗಾಗಿದ್ದರೆ ಯಾಕೆ ಅವರು ಮನುಷ್ಯರಲ್ವಾ? ಅವರಲ್ಲಿ ಕೂರೋದಕ್ಕೆ ಅವಕಾಶ ಇಲ್ವಾ? ದೇವಸ್ಥಾನ ಅಂದ್ರೇನು? ಎಲ್ಲರನ್ನೂ ಒಳಗೊಳ್ಳುವಂಥ ಒಂದು ಧಾರ್ಮಿಕ ಕೇಂದ್ರ ಅಲ್ವಾ? ದೇವರುಗಳೇನು ಹೇಳಲ್ಲ ಅಥವಾ ದೇವ್ರಿಗೆ ಮಾತು ಆಡಲ್ಲ, ಆದರೆ ಈ ನಿರ್ಮಾಣ ಮಾಡಿರ್ತೇವಲ್ಲ, ದೈವಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರಲ್ಲ, ಅವರ ಕುತ್ಸಿತ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಕಾರಣ. ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಹಲ್ಲೆ ಮಾಡಿರುವಂಥ ವಿಡಿಯೋಗಳು ಎಲ್ಲ ಈಗ ಹರಿದಾಡ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 5 ಜನ ಆರೋಪಿಗಳನ್ನು ಏನು ಅಟ್ರಾಸಿಟಿ ಕೇಸಲ್ಲಿ ಅವ್ರನ್ನ ಬಂಧನ ಮಾಡಲಾಗಿದೆ. ಏನಿದು ಘಟನೆ ಅಂದರೆ, ತಾಲೂಕಿನ MT ಹಳ್ಳಿ ಗ್ರಾಮದ ದಂಪತಿಗಳಾದಂಥ ಪೋಷಪ್ಪ ಮತ್ತು ಅನಂತಪ್ಪ ಅವರ ಪುತ್ರ ಮಹಾಂತೇಶ್, ಈ ಒಂದು ಕುಟುಂಬ ಮಗುವಿನ ಜವಳ ಕಾರ್ಯಕ್ರಮದಲ್ಲಿ ಇವರೆಲ್ಲ ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಬಂದಂಥವ್ರು ಅಲ್ಲೊಂದು ದೇವಸ್ಥಾನದ ಹತ್ತಿರ ಕೂತಿರ್ತಾರೆ. ಅವ್ರ ಮೇಲೆ ಈ ರೀತಿ ಅಸ್ಪೃಶ್ಯತೆಯನ್ನು, ನೀವು ಇಲ್ಲಿ ಕೂರಂಗಿಲ್ಲ, ನಿಮ್ಗೆ ಇಲ್ಲಿ ಅವಕಾಶ ಇಲ್ಲ ಅಂಥೇಳಿ ಅವರನ್ನು ಒಂದು ರೀತಿ ಜಾತಿಯ ನಿಂದನೆ ಮಾಡಿರೋದಲ್ಲದೆ ಅವಮಾನ ಮಾಡಿದ್ದಾರೆ. ನಿಜಕ್ಕೂ ಇದು ಒಂದು ಘಟನೆ ಅಲ್ಲ, ನಾವು ತುಂಬ ಸ್ಟೋರಿಗಳನ್ನ ಮಾಡಿದ್ದೀವಿ. ಇತ್ತೀಚೆಗೆ ಒಂದು ಸ್ಟೋರಿಯನ್ನು ಮಾಡಿದ್ದೀವಿ. ಒಬ್ಬ ಮಾಜಿ ಸೈನಿಕನನ್ನೇ ಅಸ್ಪೃಶ್ಯತೆ, ಅವನ ಸೈನಿಕನ ಏನು ಅಂತ್ಯ ಸಂಸ್ಕಾರದ ಕಾರ್ಯಕ್ರಮಕ್ಕೆ ಬಂದವ್ರ ಮೇಲೇ ಅಸ್ಪೃಶ್ಯತೆ ಆಚರಣೆ ಮಾಡಿದರು. ಹೆಣ್ಮಕ್ಳ ಮೇಲೆ ಅಸ್ಪೃಶ್ಯತೆ, ಎಲ್ಲ ನೋಡಿದ್ರು ಇದನ್ನು ನಾವು ಕೇಳ್ತಾನೆ ಇದ್ದೀವಿ. ಹಾಗಿದ್ರೆ ಯಾಕೆ ನಾವು ಎತ್ತ ಕಡೆ ಹೋಗ್ತಾ ಇದ್ದೀವಿ? ಬಸವಣ್ಣವರು ಹೇಳಿದ ಆಶಯಗಳೇನು? ನನಗನ್ಸುತ್ತೆ, ದಲಿತ ಸಮುದಾಯಗಳು, ದಮನಿತ ಸಮುದಾಯಗಳು ಆತ್ಮಗೌರವವನ್ನು ಇಟ್ಕೊಂಡು ಈ ರೀತಿ ಶೋಷಿತ ಕೇಂದ್ರಗಳಿಗೆ ಹೋಗಬಾರದು. ಅಲ್ಲಿ ಶೋಷಣೆ ನಡೀತಾ ಇದೆ, ಅಲ್ಲಿ ಮನುಷ್ಯರಿಗೆ ಗೌರವ ಕೊಡ್ತಾ ಇಲ್ಲ, ಅಲ್ಲಿ ಮನುಷ್ಯರನ್ನಾಗಿ ನೋಡ್ತಾ ಇಲ್ಲ ಅಂತ ಗೊತ್ತಾದರೆ, ಅಥವಾ ಅಂಥ ಒಂದು ಶೋಷಣೆಯ ಕೇಂದ್ರ, ಇವತ್ತು ಧಾರ್ಮಿಕ ಕೇಂದ್ರಗಳು ಶೋಷಣೆಯ ಕೇಂದ್ರಗಳಾಗಿದ್ದಾವೆ, ಹಿಂಸೆಯ ಕೇಂದ್ರಗಳಾಗಿದ್ದಾವೆ, ಏನೋ ಒಂದು ರೀತಿಯ ಹಣದ ಕೇಂದ್ರಗಳಾಗಿ ರೂಪುಗೊಂಡಿವೆ. ಇಂಥ ಕೇಂದ್ರಗಳಿಗೆ ಇವರು ಹೋಗಲೇಬಾರ್ದು, ತಿರಸ್ಕಾರ ಮಾಡಬೇಕು. ಬಸವಣ್ಣವ್ರು ಹೇಳಿದ್ರಲ್ಲ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂತ. ಹಂಗೆ ದೈವ ಶಕ್ತಿ ಎಲ್ಲವೂ ಕೂಡ ನಮ್ಮ ಒಳಗಡೆನೇ ಇದೆ. ನಾವೇ ದೇವರು, ತನ್ನ ತಾನು ಅರಿದಡೆ ತಾನೇ ದೈವ ನೋಡ ಅಂತ ಹೇಳ್ತಾರೆ. ಹಂಗೆ ಸೊ ನಮ್ಮೊಳಗಡೆ ಒಂದು ದೈವ ಇರಬೇಕಾದ್ರೆ, ನಾವೇ ಆ ದೈವತ್ವಕ್ಕೆ ಹೋಗುವಂಥ ಅವಕಾಶ ಇರಬೇಕಾದ್ರೆ ಈ ಶೋಷಣೆ ಮಾಡುವ, ಜಾತೀಕರಣಕ್ಕೋಸ್ಕರ ಅವಮಾನ ಮಾಡುವ, ನಮ್ಮ ಆತ್ಮಗೌರವವನ್ನು ಕಳೆಯುವಂಥ ಇಂಥ ಕೇಂದ್ರಗಳಿಗೆ ಹೋಗುವ ಅವಶ್ಯಕತೆಯೂ ಇಲ್ಲ. ಆಮೇಲೆ ಅದನ್ನು ತಿರಸ್ಕಾರ ಮಾಡಬೇಕು. ಜೊತೆಗೆ ಒಂದು ವೇಳೆ ಹೋದರೂ ಕೂಡ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಘನತೆಯಿಂದ ಬದುಕುವ, ಪೂಜೆ ಮಾಡುವ, ಉಪಾಸನೆ ಮಾಡುವ ಅವಕಾಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದೆ. ಹಾಗಾಗಿ ಮೊದಲು ಹೋಗಬಾರ್ದು. ಒಂದು ವೇಳೆ ಹೋದರೆ ಈ ರೀತಿ ತಾರತಮ್ಯಗಳು, ಅವಮಾನಗಳು ಮಾಡಿದ್ರೆ ಅವ್ರ ಮೇಲೆ ಮುಲಾಜಿಲ್ಲದೆ ಏನು ಕಾನೂನು ಇದೆಯಲ್ಲ, ಏನು ಅಟ್ರಾಸಿಟಿ ಕೇಸ್ ಇದೆಯಲ್ಲ, ಈ ಏನು ಜಾತಿಯ ಕಾರಣಕ್ಕೋಸ್ಕರ ಅವಮಾನ ಮಾಡಿ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು. ಏಕೆಂದರೆ 21ನೇ ಶತಮಾನದಲ್ಲೂ ಕೂಡ ನಾವು ಇಂಥದ್ದೇ ಈ ರೀತಿಯ ಈ ಹಿಂದೂ ಧರ್ಮದಲ್ಲಿ ಕಟ್ಟುಪಾಡುಗಳನ್ನು, ಮೌಢ್ಯಗಳನ್ನು, ಅಸಮಾನತೆಯನ್ನು ಒಳಗೊಂಡಿದ್ರೆ ಹೆಂಗೆ ಧರ್ಮ ವಿಶ್ವಮಾನ್ಯ ಆಗೋದಕ್ಕೆ ಸಾಧ್ಯ? ಯಾವುದೇ ಒಂದು ಧರ್ಮ ಅದು ಮಾನವೀಯತೆಯನ್ನು, ಕುವೆಂಪು ಅವರು ಹೇಳಿದ್ದು ಅದನ್ನೇ. ಕುವೆಂಪು ಅವರು ಒಂದು ಸಂದರ್ಶನದಲ್ಲಿ, ರಸಋಷಿ ಕುವೆಂಪು ಅವರು ಹೇಳ್ತಾರೆ, ಹಿಂದೂ ಧರ್ಮ ವಿಶ್ವಮಾನ್ಯ, ವಿಶ್ವಧರ್ಮ ಆಗಬೇಕು ಅಂದರೆ ಮೊದಲು ಆ ಧರ್ಮದಲ್ಲಿರುವಂಥ
ಈ ಶೋಷಣೆಗಳನ್ನು, ಕಟ್ಟುಪಾಡುಗಳನ್ನು, ಮೌಢ್ಯಾಚರಣೆಗಳನ್ನು, ಅಸಮಾನತೆಯನ್ನು ಇವನ್ನೆಲ್ಲವನ್ನು ಕಳ್ಕೊಂಡು ಸಮಾನತೆಯ ಆಶಯಗಳನ್ನು ಇಟ್ಕೊಂಡಾಗ ಮಾತ್ರ ಅದು ವಿಶ್ವಮಾನ್ಯಕ್ಕೆ ಒಳಗಾಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಅದು ಒಂದು ರೀತಿ ಕೂಪ ಆಗುತ್ತೆ. ಹರಿಯೋ ನೀರು ಹರಿತಾ ಇದ್ರೇ ಅದಕ್ಕೆ ಅದು ಸ್ವಚ್ಛವಾಗಿರೋದಕ್ಕೆ ಸಾಧ್ಯ. ಇಲ್ಲಾಂದರೆ ಬರೀ ಈ ಅನಾಚಾರಗಳು, ಡಂಬಾಚಾರಗಳು, ಈ ಅಸಮಾನತೆಗಳು, ಕ್ರೌರ್ಯ, ಹಿಂಸೆಗಳು, ಧಾರ್ಮಿಕ ಮೌಢ್ಯಗಳು, ಮೂಲಭೂತವಾದಿತನಗಳು, ಮತ್ತು ಜಾತಿಯ ಕಾರಣಕ್ಕೋಸ್ಕರ ಅವಮಾನ ಮಾಡೋದು, ತನ್ನ ಧರ್ಮ ಶ್ರೇಷ್ಠ ಅಂತೇಳಿ ಇನ್ನೊಬ್ಬರನ್ನ ಅವಮಾನ ಮಾಡೋದು, ಇವೆಲ್ಲ ಇದ್ದಾಗ ಹಿಂದೂ ಧರ್ಮ ಹೇಗೆ ವಿಶ್ವಮಾನ್ಯ ಆಗೋದಕ್ಕೆ ಸಾಧ್ಯ ಇದೆ? ಹಾಗಾಗಿ ಧರ್ಮ ಅಂತೇಳಿ ನಾವೆಲ್ಲ ಹಿಂದೂ ಅಂತ ಹೇಳ್ತಿರಲ್ಲ, ಇದೇನಾ? ಹಾಗಾಗಿ ವಿಶ್ವಮಾನ್ಯತೆಗೆ ಒಳಗಾಗಬೇಕು ಅಂದರೆ ನಾವು ಮನುಷ್ಯರಾಗಬೇಕು. ಮೊದಲು ಮಾನವನಾಗು ಅಂತ ಹೇಳ್ತಾರಲ್ಲ, ಮೊದಲು ಮನುಷ್ಯರಾಗೋ ಪ್ರಯತ್ನವನ್ನು ಮಾಡೋಣ. ಮಾಡಲಿಲ್ಲ ಅಂದರೆ ಕಾನೂನಾತ್ಮಕವಾಗಿ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಇದು ಕೇವಲ ಕಾನೂನಿನ ಅಲ್ಲ, ಮನುಷ್ಯನಿಗೆ ತಾನು ಇನ್ನೊಬ್ಬ ಜೀವಿಯನ್ನು ಗೌರವಿಸುವ ಒಂದು ವಿವೇಕ ಬರಬೇಕು. ಅದನ್ನು ಈ ಧರ್ಮ ಪ್ರಚಾರಕರು ಹೇಳಬೇಕು. ಬರೀ ನಮ್ಮ ತಲೆಗಳಿಗೆ ಮೂಲಭೂತವಾದತನ, ಚಾಕು, ಚೂರಿ, ಮಚ್ಚು, ಧರ್ಮ ರಕ್ಷಣೆಗೋಸ್ಕರ ನೀನು ಏನೇನು ಬೇಕಾದ್ರೂ ಮಾಡೋ ಅಂತೇಳಿ ಹೇಳ್ತಾರಲ್ಲ, ಅಂಥವ್ರನ್ನ ಖಂಡಿಸೋ ಕೆಲಸವನ್ನು ಮಾಡಬೇಕು. ಒಳ್ಳೆಯ ಕೃತಿಗಳನ್ನು, ಒಳ್ಳೆಯ ವಿಚಾರಗಳನ್ನು, ಕುವೆಂಪು ಅವರ ವಿಶ್ವಮಾನ ತತ್ವವನ್ನು, ಆ ಥರದನ್ನು ಓದಿ ನಾವೆಲ್ಲರೂ ಕೂಡ ಮನುಷ್ಯರಾಗಿಯೇ ಬದುಕೋ ಪ್ರಯತ್ನವನ್ನು ಮಾಡೋಣ. ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.